ಇರುವವರು ಅದೊಂದು ರಜೆಯ ಅವಕಾಶ ದೊರಕಿದಾಗ ಹಬ್ಬದ ಸಂದರ್ಭದಲ್ಲಿ ಸೇನೆಯಲ್ಲಿರುವ ತಮ್ಮ ಮಕ್ಕಳು, ತನ್ನ ಸಹೋದರ, ತನ್ನ ಪತಿ ಆಗಮಿಸಿದಾಗ ಕಣ್ಣಿನಲ್ಲಿ ಆನಂದ ಬಾಷ್ಪ ಇಳಿಯದಿರುವುದಿಲ್ಲ. Ananya HS. आरोग्य मंत्री इन्फॉर्मेशन मिनिस्टर रत्नाकर, विरोध पक्षದ ನಾಯಕ ಅನೂಪ್ ಬಾಳಿಗ, ಗೃಹ ಮಂತ್ರಿ ಸೂರಜ್ ಎನ್ಬಿ. ಅಧಿಕಾರ ಶಾಲೆಯ ಎಲ್ಲ ನಿಯಮಗಳು ಮತ್ತು ನಿಬಂಧನೆಗಳನ್ನು ಪಾಲಿಸುತ್ತೇನೆ. ಶಾಲೆಯ ಶಿಸ್ತು ಮತ್ತು ಗೌರವವನ್ನು ಎತ್ತಿ ಹಿಡಿಯುತ್ತೇನೆ. ಶಾಲಾ ಎಲ್ಲ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿ ನಡೆದುಕೊಳ್ಳುತ್ತೇನೆ ಮತ್ತು ನನ್ನ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ. ಶಾಲೆಯ ಅಭಿವೃದ್ಧಿಗೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಎಂದು ಶಾಲಾ ಮಂತ್ರಿಮಂಡಲದ ಸದಸ್ಯನಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ವೇದಿಕೆಯಲ್ಲಿರುವಂಥ ಮಾಸ್ಟರ್ ಡೈಲನ್ ಅವರೇ, ಕುಮಾರಿ ಪ್ರೀತಿ ಶೆಟ್ಟಿ ಅವರೇ, ಮತ್ತು ಇವತ್ತು ವಿವಿಧ ನಾವೆಲ್ಲೊಂದು ಕಡೆ ಜೀವನದಲ್ಲಿ ಈ ರೀತಿ ಬದುಕ್ತಾ ಇರುವಂಥ ವ್ಯಕ್ತಿಗಳು ಇದ್ದಾರೆ, ಟೀಚರ್ಸ್ ಇದ್ದಾರೆ. ಅಮ್ಮಂತದ್ದು ನೋಡುವಾಗಲೇ ನಾವೆಲ್ಲ ಎಷ್ಟೊಂದು ಪಾರ್ಸಿಗಳು ಅನ್ನುವಂಥ ಭಾವನೆ ಬಂದ್ಬಿಟ್ಟು आठ समंदर अपना अंबर खोज ले अब तू अपने दम पर भूख मार के धूल झाड़ ले छोड़ छाड़ के सारे छप्पर. आठ समंदर अपना अंबर खोज ले अब तू अपने दम पर भूख मार के धूल झाड़ ले छोड़ छाड़ के सारे छप्पर. खोल दे पर खोल दे पर खोल दे पर ತುಂಬ ಸಲ ನಾವು ಸಂಬಳಕ್ಕೋಸ್ಕರ ಕೆಲಸವನ್ನು ಮಾಡಿದೆ. ನನಗೆ ಎಷ್ಟು ಉತ್ಸಾಹ ಸೈನ್ಯಕ್ಕೆ ಸೇರಬೇಕು ಅಂತ ಸಣ್ಣ ಪ್ರಾಯದಲ್ಲೇ ಇತ್ತು. ಸೈನ್ಯದ ಯೂನಿಫಾರ್ಮ್ ಹಾಕಿದ ಮೇಲೆ ನನ್ನ ಜೀವನದ ಮೌಂಟ್ ಎವರೆಸ್ಟ್ ಹಾಕಿದ ರೀತಿ ನನಗೆ ನಾವು ಹಳ್ಳಿಯಲ್ಲಿ ಕಲಿತವರು. ಪರಂಗಿಪೇಟೆಯ ಹತ್ತಿರ ಒಂದು ಸುಂಪನಮಗಲು ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಹುಟ್ಟಿ ಬೆಳೆದವರು. ನನ್ನ ತಂದೆ ತಾಯಿಗೆ ನಾನು ಸೈನ್ಯಕ್ಕೆ ಸೇರಿದ್ದು ಅಂತ ಗೊತ್ತಾದದ್ದು ನಾನು ರೈಲ್ವೆ ಸ್ಟೇಷನ್ಗೆ ಹೋಗೋ ದಿವಸ. ನಾನು ಇದನ್ನೆಲ್ಲ ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು 2025 ಕಾಲಘಟ್ಟದಲ್ಲಿ ಈಗಿರೋ ಶಿಕ್ಷಕರೇನಿರೋ ಆ ರೀತಿಯ ಮಾನಸಿಕತೆ ಇಲ್ಲದಿದ್ದರೆ, ಜೀವನವನ್ನು ಆ ರೀತಿ ನೋಡಲಿಕ್ಕೆ ಪ್ರಾರಂಭ ಮಾಡದಿದ್ದರೆ, ಸಂಬಳಕ್ಕೋಸ್ಕರ ಅಂತೂ ಖಂಡಿತವಾಗಿಯೂ ಈ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ. ಯಾಕೆಂದರೆ ನಾನು ಆ ರೀತಿಯ ಬದುಕನ್ನು ನೋಡಿ ಬಂದವ. ಈ ಸಾನ್ನಿಧ್ಯಕ್ಕೆ ಇನ್ನಷ್ಟು ಶಕ್ತಿ ತುಂಬುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ನಿಮಗೆ ಕೈ ಮುಗಿದು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.